ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣ ಸಿಎಂ ಸಿದ್ದರಾಮಯ್ಯ ಕೊರಳಿಗೆ ಉರುಳಾಗುವ ಸಾಧ್ಯತೆ ದಟ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಬಿಡಿಎ ಕಚೇರಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಹಾಗೂ ಕ್ಯಾಮೆರಾ ರೆಕಾರ್ಡಿಂಗ್ನೊಂದಿಗೆ ಅರ್ಕಾವತಿ ಪ್ರಕರಣಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಶಿಫ್ಟ್ ಮಾಡಲಾಗ್ತಾ ಇದೆ. ದಾಖಲೆ ಪತ್ರಗಳನ್ನು ಸ್ಕ್ಯಾನಿಂಗ್ ರೂಮ್ನಿಂದ ಸ್ಟೋರ್ ರೂಮ್ಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ವಾರದ ಹಿಂದೆಯಷ್ಟೇ ಬಿಡಿಎ ಕಚೇರಿಗೆ ಬೀಗ ಜಡಿದು ದಾಖಲೆಗಳನ್ನು ತಿದ್ದುಪಡಿ ಮಾಡಲಾಗ್ತಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. ಇದೀಗ ಮುನ್ನೆಚ್ಚರಿಕಾ ಕ್ರಮವಾಗಿ ಇಂದು ಬಿಡಿಎನಲ್ಲಿ ಕ್ಯಾಮೆರಾ ಹಾಗೂ ಪೊಲೀಸರ ಭದ್ರತೆಯೊಂದಿಗೆ ದಾಖಲೆಗಳನ್ನು ಒಂದೆಡೆಯಿಂದ ಮತ್ತೊಂದೆಡೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಈ ಕುರಿತಾಗಿ ಮಾತಾಡ್ತಾರೆ ನಮ್ಮ ಪ್ರತಿನಿಧಿ ನಂದಿನಿ. ಅರ್ಕಾವತಿ ಬಡಾವಣೆಗೆ ಸಂಬಂಧಪಟ್ಟಂಥ ಕೆಲವು ದಾಖಲೆಗಳನ್ನು ಪೊಲೀಸ್ ಭದ್ರತೆಯೊಂದಿಗೆ ಸ್ಥಳಾಂತರಿಸಿರುವಂಥದ್ದು, ಇದು ಏನನ್ನ ಹೇಳ್ತಾ ಇದೆ ಮತ್ತು ಅಲ್ಲಿನ ಭದ್ರತೆ ಹೇಗಿದೆ? ರಾಘವೇಂದ್ರ, ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣ ದಿನಕ್ಕೊಂದು ಕ್ಷಣಕ್ಕೊಂದು ಹೊಸ ರೂಪವನ್ನ ಪಡಿಸಿದೆ. ಅದಕ್ಕೆ ಇವತ್ತಿನ ಪ್ರಕರಣವೇ ಸಾಕ್ಷಿಯಾಗುತ್ತೆ. ಇತ್ತೀಚೆಗಷ್ಟೇ ಅಂದ್ರೆ ವಾರದ ಕೆಳಗಷ್ಟೇ ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಸಿಎಂಗೆ ಹುರುಳಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸೀಲ್ಗಳನ್ನ ಹಾಗೂ ದಾಖಲೆಗಳನ್ನ ತಿದ್ದುಪಡಿ ಮಾಡಲಾಗ್ತಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಅದು ಬಿಡಿಎ ಕಚೇರಿಗೆ ಬೆಳಗಿನ ಸಮಯದಲ್ಲಿ ಬೀಗ ಜಡಿದು ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಬಿಡಿಎ ಅಧಿಕಾರಿಗಳು ಹಾಗೂ ಕಮಿಷನರ್ ಎದುರಿಸಿದ್ರು. ಈ ಪ್ರಶ್ನೆಗೆ ಉತ್ತರ ಕೊಡಲಾಗದೆ ಆಯುಕ್ತರು ಸಹ ಕಕ್ಕಾಬಿಕ್ಕಿಯಾಗಿದ್ದು, ಈ ಪ್ರಕರಣವನ್ನ ಕಂಡಂತಹ ಹೆದರಿ ಈಗಾಗಲೇ ಸಾಕಷ್ಟು ಸಮಸ್ಯೆಯನ್ನು ಎದುರಿಸುತ್ತಿರುವಂತಹ ಬಿಡಿಎ ಅಧಿಕಾರಿಗಳು ಇವತ್ತು ಮುನ್ನೆಚ್ಚರಿಕೆ ಕ್ರಮವಾಗಿ ಅರ್ಕಾವತಿ ಡಿನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತಹ ಫೈಲ್ಗಳನ್ನ ಸ್ಕ್ಯಾನಿಂಗ್ ರೂಮ್ ಅಂದ್ರೆ ಯಾವುದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಫೈಲ್ಗಳು ಬಿಡಿಎಗೆ ತಲುಪಿದ್ರೆ ಅದನ್ನ ಸ್ಕ್ಯಾನಿಂಗ್ ರೂಮ್ ಅಲ್ಲಿ ಸ್ಕ್ಯಾನ್ ಮಾಡ್ಕೋತಾರೆ. ಯಾಕೆ ಅಂದ್ರೆ ಅದು ತಿದ್ದುಪಡಿ ಆದ್ರೆ ಸಾಕಷ್ಟು ದಾಖಲೆಗಳು ರೆಕಾರ್ಡ್ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಅಂತಹ ಒಂದು ರೆಕಾರ್ಡ್ಗೋಸ್ಕರ ಇವತ್ತು ಸ್ಕ್ಯಾನಿಂಗ್ ರೂಮ್ಗೆ ಡಿನೋಟಿಫಿಕೇಶನ್ ಪ್ರಕರಣದ ಫೈಲ್ಗಳನ್ನ ಕೊಂಡೊಯ್ಯಲಾಗಿತ್ತು. ಆ ಫೈಲ್ ನ ಒಂದು ರೂಮ್ನಿಂದ ಮತ್ತೊಂದು ರೂಮ್ಗೆ, ಸ್ಟೋರ್ ರೂಮ್ಗೆ ಇವತ್ತು ವರ್ಗಾವಣೆ ಮಾಡಿದ್ದಾರೆ. ಮತ್ತೊಂದು ಇದು ಈ ಮೂಲಕ ಬಿಡಿಎ ಒಂದು ಸ್ಪಷ್ಟ ಸಂದೇಶವನ್ನ ಸಾರ್ತಾ ಇದೆ. ಯಾವುದೇ ರೀತಿಯ ನಕಲನ್ನಾಗಲಿ ಇಲ್ಲ ಅಂದ್ರೆ ಡಾಕ್ಯುಮೆಂಟ್ಸ್ ಗಳನ್ನ ತಿರುಚುವಂತಹ ಕೆಲಸ ಮಾಡ್ತಿಲ್ಲ ಅಂತ. ಇದಕ್ಕೆ ಸಾಕ್ಷಿಯಾಗಿದ್ದು ಇವತ್ತು ಬಿಡಿಎ ಕಚೇರಿಯ ಫಸ್ಟ್ ಫ್ಲೋರ್ ನಲ್ಲಿರುವಂತಹ ಸ್ಕ್ಯಾನಿಂಗ್ ರೂಮ್ ಬಳಿ ಪೊಲೀಸರು ಹಾಗೂ ಕ್ಯಾಮ್ರಾಮನ್ ಅನ್ನ ಇರ್ತಿದ್ದಾರೆ. ಯಾವುದೇ ಆರೋಪಗಳು ಬಂದ್ರೆ ಮುಂದಿನ ದಿನಗಳಲ್ಲಿ ಇದು ಸಾಕಷ್ಟು ತಿರುವು ಪಡುತ್ತೆ ಅನ್ನೋ ಮಾಹಿತಿ ಇದೆ. ಹಾಗಾಗಿ ಕೋರ್ಟ್ ನ ಮುಂದೆ ಸಬ್ಮಿಟ್ ಮಾಡೋಕೆ ಒಂದು ಸಾಕ್ಷಿಯನ್ನ ಸೃಷ್ಟಿ ಮಾಡಿಕೊಂಡು ಬಿಡಿಎ ಅನ್ನೋದು ಇವತ್ತಿನ ಪ್ರಕರಣದ ಬೆಳವಣಿಗೆಯಾಗಿದೆ. ರಾಘವೇಂದ್ರ, ಥ್ಯಾಂಕ್ ಯು ನಂದಿನಿ ನಿಮ್ಮೆಲ್ಲ ಮಾಹಿತಿಗೆ.